ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವೈರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಚಿತ್ರರಂಗದ ದೊಡ್ಡ ತಾರೆಯರು ಚಿತ್ರವೊಂದಕ್ಕೆ ಲಕ್ಷ ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಾರೆ. ಆದರೆ ಸುಮಾರು 3 ದಶಕಗಳ ಹಿಂದೆ ಇದ್ದಕ್ಕಿಂತ ಶ್ರೀಮಂತ ನಟಿಯೊಬ್ಬರು ಇದ್ದರು ಎಂಬುದು ನಿಮಗೆ ತಿಳಿದಿದೆಯೇ? ಅವರು ತುಂಬ ಸಂಪತ್ತು ಮತ್ತು ಆಭರಣಗಳನ್ನು ಹೊಂದಿದ್ದರು, ಅದು ಕೂಡ ರಾಜಮನೆತನದವರು. ಆ ನಟಿ ತನ್ನ ಸಂಪತ್ತಿಗೆ ಎಷ್ಟು ಪ್ರಸಿದ್ಧಳಾಗಿದ್ದಳು. ಅವಳು ತನ್ನ ಚಲನಚಿತ್ರಗಳು ತಮ್ಮ ಪ್ರೇಮ ಜೀವನಕ್ಕಾಗಿಯೂ ಪ್ರಚಾರದಲ್ಲಿದ್ದರು. ಆ ನಟಿ ಬೇರೆ ಯಾರೂ ಅಲ್ಲ, 1960ರ ದಶಕದ ಸೂಪರ್ ಸ್ಟಾರ್. ತನ್ನ ದೊಡ್ಡ ಕಣ್ಣುಗಳಿಂದ ಜನರಿಗೆ ನಟನೆ ಮೂಲಕವೇ ಮ್ಯಾಜಿಕ್ ಮಾಡಿದ್ದಾರೆ. ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ಪರದೆಯನ್ನು ಆಳಿದರು. ಅವರು ಯಾರೂ ಅಲ್ಲ, ತಮಿಳು ಹಾಗೂ ತೆಲುಗು ನಟಿ ಜಯಲಲಿತಾ. ಜಯಲಲಿತಾ ಅವರು ತಮ್ಮ ನಟನಾ ವೃತ್ತಿಯನ್ನು 1961ರಲ್ಲಿ ಪ್ರಾರಂಭಿಸಿದರು. ಚಲನಚಿತ್ರಗಳು ಮತ್ತು ನಾಟಕಗಳಲ್ಲಿ ಸಣ್ಣ ಪಾತ್ರಗಳ ನಂತರ ಅವರು 1960ರ ದಶಕದ ಮಧ್ಯಭಾಗದಲ್ಲಿ ತಮಿಳು ಮತ್ತು ತೆಲುಗು ಚಲನಚಿತ್ರಗಳಲ್ಲಿ ತಮ್ಮ ಮೊದಲ ನಟನೆಯನ್ನು ಆರಂಭಿಸಿದರು. ಜಯಲಲಿತಾ ಅವರು 1968ರಲ್ಲಿ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದರು ಮತ್ತು ಧರ್ಮೇಂದ್ರ ಅವರೊಂದಿಗೆ ಇಜ್ಜತ್ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಸಿನಿಮಾ ರಂಗದಲ್ಲಿ ಸಂಪತ್ತು ಗಳಿಸಿದ್ದು ಕಮ್ಮಿ, ಆದರೆ ಈ ನಟಿ ರಾಜಕೀಯಕ್ಕೆ ಸೇರುವ ಮೂಲಕ ಸಾಕಷ್ಟು ಸಂಪತ್ತು ಗಳಿಸಿದ್ದಾರೆ. ಜಯಲಲಿತಾ ಅವರಿಗೆ ಆಪ್ತರಾಗಿದ್ದ ಎನ್ಟಿಆರ್ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದರು. ಬಳಿಕ ಜಯಲಲಿತಾ ಅವರಿಗೆ ರಾಜಕೀಯಕ್ಕೆ ಬರುವಂತೆ ಸಲಹೆ ನೀಡಿದರು. 1980ರಲ್ಲಿ ಅವರು ತಮ್ಮ ಯಶಸ್ವಿ ಚಲನಚಿತ್ರ ವೃತ್ತಿಜೀವನಕ್ಕೆ ವಿದಾಯ ಹೇಳಿದರು ಮತ್ತು ರಾಜಕೀಯದತ್ತ ಮುಖ ಮಾಡಿದರು. ನಂತರ ತಮಿಳುನಾಡು ಮುಖ್ಯಮಂತ್ರಿ ಎಂಜಿಆರ್ ಅವರ ಇಚ್ಛೆಯಂತೆ ಜಯಲಲಿತಾ ಎಐಎಡಿಎಂಕೆ ಪಕ್ಷಕ್ಕೆ ಸೇರ್ಪಡೆಯಾದರು. ಅದಾಗಲೇ ವಿವಾಹವಾಗಿದ್ದ ಎಂಜಿಆರ್ ಅವರ ಮೇಲೆ ಜಯಲಲಿತಾ ಅವರಿಗೆ ಪ್ರೀತಿಯಾಗಿತ್ತು. ಮಾತ್ರವಲ್ಲ, ಅವರೊಂದಿಗೆ ವಿವಾಹವಾಗುವ ಇಂಗಿತವನ್ನು ಜಯಲಲಿತಾ ವ್ಯಕ್ತಪಡಿಸಿದರು. ಆದರೆ ಎಂಜಿಆರ್ ಅವರು ಜಯಲಲಿತಾ ಅವರಿಗೆ ಹೆಂಡತಿ ಸ್ಥಾನಮಾನ ನೀಡಲಿಲ್ಲ. ಇದಾದ ಬಳಿಕ ಜಯಲಲಿತಾ ಅವರು ತಮ್ಮ ಕುಟುಂಬದ ಸ್ನೇಹಿತನ ಮಗ ಅರುಣ್ ಕುಮಾರ್ ಅವರನ್ನು ಮದುವೆಯಾಗಲಿದ್ದಾರೆ ಎಂಬ ವದಂತಿ ಕೂಡ ಹಬ್ಬಿತ್ತು. ಆದರೆ ಜಯಲಲಿತಾ ಅವರನ್ನು ವಿವಾಹವಾಗುವ ಆತನ ಆಸೆ ಈಡೇರಲಿಲ್ಲ. ಪ್ರೀತಿ ಮತ್ತು ಮದುವೆ ತನ್ನ ಅದೃಷ್ಟದಲ್ಲಿಲ್ಲ ಎಂದು ಅರಿತುಕೊಂಡು ಅವರು ತನ್ನ ಸೋದರಳಿಯ ಸುಧಾಕರನನ್ನು ದತ್ತು ತೆಗೆದುಕೊಂಡು ಆತನಿಗೆ ದತ್ತು ತಾಯಿ ಎನಿಸಿಕೊಂಡರು. 1997ರಲ್ಲಿ ಚೆನ್ನೈನಲ್ಲಿರುವ ಅವರ ಹೋಸ್ಟ್ ಗಾರ್ಡನ್ ನಿವಾಸದ ಮೇಲೆ ಐಟಿ ದಾಳಿ ನಡೆದ ನಂತರ ಅಧಿಕಾರಿಗಳು ಅವರ ಘೋಷಣೆ ಮಾಡಿಕೊಂಡಿದ್ದು 188 ಕೋಟಿ ರೂಪಾಯಿಗಳ ವಿರುದ್ಧವಾಗಿ ಒಟ್ಟು 900 ಕೋಟಿ ರೂಪಾಯಿಗಳ ಆಸ್ತಿ ಇರುವುದಾಗಿ ಆರೋಪಿಸಿದರು. ಇಂದು ಇವರ ಗಾತ್ರ ಸುಮಾರು 500 ಕೋಟಿ ರೂಪಾಯಿ. ಅಧಿಕಾರಿಗಳ ಈ ದಾಳಿಯಲ್ಲಿ ಜಯಲಲಿತಾ ಅವರ ಆಸ್ತಿ ಪತ್ತೆಯಾಗಿದ್ದು, ಅದು ಮಾತ್ರವಲ್ಲದೆ ಅವರ ಬಳಿ ಇದ್ದ ದುಬಾರಿ ಬೆಲೆಯ 10,500 ಸೀರೆಗಳು, 750 ಜೋಡಿ ಚಪ್ಪಲಿಗಳು, 800 ಕೆಜಿ ಬೆಳ್ಳಿ ಮತ್ತು 28 ಕೆಜಿ ಚಿನ್ನ ಇರುವುದಾಗಿ ತಿಳಿಸಿದರು. 2016ರಲ್ಲಿ ಅವರ ಆಸ್ತಿಯ ಮತ್ತೊಂದು ತನಿಖೆಯಲ್ಲಿ 1,250 ಕೆಜಿ ಬೆಳ್ಳಿ ಮತ್ತು 21 ಕೆಜಿ ಚಿನ್ನ ಪತ್ತೆಯಾಗಿದ್ದು,